ಇವಾಗ 4 ಆಯ್ತಲ್ಲ, 3 ಆಯ್ತಾ? 4 ಆಯ್ತು. ಆ ಹೆಗ್ಗುರ್ದನ್ ಚೆನ್ನಾಗಿ ಮತ್ತೆ ಹೋಗಿ ಅದನ್ನ ಚೆನ್ನಾಗಿ ಊಹಿಸ್ಕೊಂಡ್ಬಿಟ್ಟೆ ಯಾರು ಏನೇ ತಿಪ್ಪಲಾಗೋ ಪ್ರಶ್ನೆ ಮಾಡಿ ಅವಸ್ಥೆ ಆಗ್ತಿದ್ದಿಲ್ಲ, ಎಲ್ಲಕ್ಕೂ ಉತ್ತರ ಸಿಕ್ಬಿಡುತ್ತೆ. ನೋಡಿ ಇವಾಗ ಇನ್ನೊಂದು ಹೆಗ್ಗುರ್ತು ಅವಸ್ಥೆಗಳು 3 ಅವುಗಳು ಒಂದೊಂದು ಮಿಕ್ಕೆರಡರ ಅಪೇಕ್ಷೆ ಇಲ್ಲದೆ ಸ್ವತಂತ್ರವಾಗಿರುವುದರಿಂದಲೂ ಅವುಗಳಲ್ಲಿ ಯಾವುದಾದರೊಂದು ಅವಸ್ಥೆಯಲ್ಲಿ ನಮಗೆ ಉಂಟಾಗಿರುವ ಅನುಭವದ ಆಧಾರದ ಮೇಲೆ ನಾವು ಕಲ್ಪಿಸಿಕೊಂಡಿರುವ ಯುಕ್ತಿಗಳು ಆಯಾ ಅವಸ್ಥೆಗೆ ಮಾತ್ರ ಸಲ್ಲತಕ್ಕವಾಗಬಹುದೇ ಹೊರತು ಮಿಕ್ಕ ಅವಸ್ಥೆಗಳಿಗೂ ಆ ಯುಕ್ತಿಗಳಿಗೂ ತೀರಬೇಕೆಂದು ಹೇಳುವುದಕ್ಕಿಲ್ಲವಾಯಿತು. ಅವಸ್ಥೆಗಳು ಸ್ವತಂತ್ರವಾಗಿ ಇರಬೇಕಾದ್ರೆ ನಾವು ಅನ್ಕೊಂಡಿರೋದು ಎಚ್ಚರ ರಾಶಿಯಿಂದ ಕನಸಾಗತ್ತೆ ಅಂತ. ಸ್ವಾಮಿಗಳು ಅವಸ್ಥೆಗಳು 3 ಆಗಿರೋದ್ರಿಂದ ಒಂದಕ್ಕೊಂದು ಅಪೇಕ್ಷೆಯೇ ಇಲ್ಲ, ಸ್ವತಂತ್ರ. ಯಾವುದು ಏನಾದ್ರು ಅಲ್ಲಿ ಇವಾಗ ಕನಸಿನಲ್ಲಿ ಒಂದು ಹಸು ಕರು ಹಾಕೋದಕ್ಕೆ 2 ನಿಮಿಷ ಸಾಕು, ಅದನ್ನ ಕರು ಹಾಕಿಲ್ಲ ಅಂತ ಇವ್ನು ತರ್ಕ ಮಾಡಿದ್ರೆ ನಿನ್ ತಪ್ಪು, ನಿನ್ನ ಅಲ್ಲಿಗೆ ಹೊಂದಲ್ಲ. ನಿನ್ನ ಅವಸ್ಥೆಗಳು ಕರೆಕ್ಟು, ಅಲ್ಲಿನ ಅವಸ್ಥೆಗೆ ಆ ನಿಯಮ ಕರೆಕ್ಟು. ಅಲ್ಲಿ ಆಗಿದ್ದು ಅನುಭವ ಕಂಡಾಗ ಒಂದು ತೆಂಗಿನ ಗಿಡ ಹಾಕಿಬಿಟ್ಟು ಮನೆಯೊಳಗೆ ಬರೋ ಹೊತ್ತಿಗೆ ಮರ ಆಗ್ಬಿಡುತ್ತೆ, ಫಸಲು ಬಿಟ್ಬಿಡುತ್ತೆ. ಆದ್ರಿಂದ ಅಲ್ಲಿ ಆಗಿದ್ದು ಸುಳ್ಳು ಬಿಡ್ತಾನೆ. ಈ ಕಾರಣ ಸರಿ ಆಗಲ್ಲ. ಈ ಎಚ್ಚರ ಪ್ರಮಾತರು ಕನಸು ಸುಳ್ಳು ಎಂಬುದಕ್ಕೆ ಕೊಡುವ ಯುಕ್ತಿಗಳು ಯಾವುದು ಸರಿಯಾದ ಯುಕ್ತಿ ಅಲ್ಲ. ಅನುಭವದಲ್ಲಿ ಮತ್ತೇನು ಬಾಧಕವಿಲ್ಲದಿದ್ದಲ್ಲಿ ಆ ಯುಕ್ತಿಗಳನ್ನು ಮತ್ತೊಂದು ಅವಸ್ಥೆಗೂ ಅಂಟಿಸಬಹುದು. ಆದರೆ ಯಾವುದಾದರೂ ಬಾಧಕವು ಕಂಡು ಬಂದರೆ ಕೂಡಲೇ ಆ ಯುಕ್ತಿಯನ್ನು ಸಂಕುಚಿತ ಯುಕ್ತಿ ಎಂದು ನಾವು ಭಾವಿಸಬೇಕು. ಮಿನಿಮವರೇ ವೇದಾಂತ ಬುಕ್ಕಸ್ನವರು 7,000 ಅಷ್ಟು ದುಡ್ಡು ಹಾಕಿದಾರಂತೆ. ಸರಿ ಗುರುಗಳೇ, ನಾನು ರಿಸೀಟ್ ಹಾಕ್ತೀನಿ. ಹೋಯ್ತಮ್ಮ, ಓದಿ. ಆದರೆ ಯಾವುದಾದರೂ ಬಾಧಕವು ಕಂಡು ಬಂದರೆ ಕೂಡಲೇ ಆ ಯುಕ್ತಿಯನ್ನು ಸಂಕುಚಿತ ಯುಕ್ತಿ ಎಂದು ನಾವು ಭಾವಿಸಬೇಕು. ಎಲ್ಲಾ ಅವಸ್ಥೆಗಳಿಗೂ ಹೊಂದಿಸಬಹುದಾದ ವ್ಯಾಪಕ ಯುಕ್ತಿಯು ಯಾವುದು? 1-2 ಅವಸ್ಥೆಗಳಿಗೆ ಮಾತ್ರ ಹೊಂದುವ ಸಂಕುಚಿತ ಯುಕ್ತಿಯು ಯಾವುದು ಎಂಬುದನ್ನು ಆಯಾ ಸ್ಥಳದಲ್ಲಿಯೇ ನಿರ್ಧರಿಸಬೇಕಾಗಿರುವುದರಿಂದ ನಾವು ಮುಂದೆ ಬರುವ ಯುಕ್ತಿಗಳನ್ನೆಲ್ಲ ಈಗ ವಿಚಾರಕ್ಕೆ ತೆಗೆದುಕೊಳ್ಳುವುದಕ್ಕೆ ಅವಕಾಶವಿಲ್ಲ. ಎಲ್ಲ ಯುಕ್ತಿಗೋಕ್ಕಾಗಲ್ಲ. ಕೆಲವು ಎಲ್ಲಕ್ಕೂ ಹೊಂದುವ ಯುಕ್ತಿ, ಕೆಲವು ಆಯಾ ಅವಸ್ಥೆಗೆ ಮೀಸಲಾದ ಯುಕ್ತಿ, ಯಾವ್ಯಾವುದು ಆಯಾ ಸಂದರ್ಭದಲ್ಲೇ ಹೇಳ್ತೀವಿ. ಆದರೂ ಒಂದೇನನ್ನು ತೋರಿಸ್ತೀವಿ ಅಂತ ಇದ್ದಾರೆ. ಆದರೂ ಉದಾಹರಣೆಗಾಗಿ 1-2 ದೃಷ್ಟಾಂತಗಳನ್ನು ಇಲ್ಲಿ ಕೊಟ್ಟು ಮುಂದಕ್ಕೆ ಸಾಗುವೆವು. ಎಚ್ಚರದ ಅವಸ್ಥೆಯಲ್ಲಿ ಯಾವುದಾದರೊಂದು ಕಾರಣದಿಂದ ಯಾವುದಾದರೊಂದು ಕಾರ್ಯವು ನಿಯತ ಕಾಲಾವಧಿಗಳನ್ನು ಅಪೇಕ್ಷಿಸಿಕೊಂಡೇ ಹುಟ್ಟುತ್ತದೆ. ಉದಾಹರಣೆಗೆ ಇಲ್ಲಿ ಒಂದು ಹಸು ಗಬ್ಬವಾಗಿ ಕರುವನ್ನು ಹಾಕುವುದಕ್ಕೆ ಇಂತಿಷ್ಟು ತಿಂಗಳು ಬೇಕೆಂಬ ನಿಯಮ ಉಂಟು. ಆದರೆ ಕನಸಿನಲ್ಲಿ ಹೀಗಿರುವುದಿಲ್ಲ. ಅಲ್ಲಿ ಒಂದು ಹಸುವು ನಮ್ಮ ಕಣ್ಣು ಮುಂದೆಯೇ ಗಬ್ಬವಾಗಿ 5-6 ನಿಮಿಷಗಳಲ್ಲಿ ಕರುವನ್ನು ಹಾಕಿದಂತೆ ನಮಗೆ ತೋರಬಹುದಾಗಿದೆ. ಇದು ಕನಸಿನ ಸ್ವಭಾವಕ್ಕೆ ವಿರುದ್ಧವಾದದ್ದೇನೂ ಅಲ್ಲವೆಂಬುದು ನಮಗೆಲ್ಲರಿಗೂ ತಿಳಿದೇ ಇದೆ. ಇಲ್ಲಿ ಹೋಲಿಸ್ಕೊಂಡು ವಿರುದ್ಧ, ಅಲ್ಲಿ ಒಪ್ಕೊಂಡ್ಬಿಡ್ತೀವಿ ನಾವು. ಅಲ್ಲಿ ಏನು ಕಂಡ್ಕೊಳಕ್ ಹೋಗಲ್ಲ. ಇಲ್ಲಿ ಸ್ವಭಾವಕ್ಕೆ ವಿರುದ್ಧ ಆಗುತ್ತೆ. ಹೌದು. ಹೀಗಿರುವಲ್ಲಿ ಒಬ್ಬನು ಎಚ್ಚರದಲ್ಲಿ ತನಗೆ ಆಗಿರುವ ಅನುಭವದ ಬಲದಿಂದ ಕನಸಿನಲ್ಲಿ ಹಸು ಕರುವನ್ನು ಹಾಕಲೇ ಇಲ್ಲ, ಏಕೆಂದರೆ ಅದಕ್ಕೆ ಕರುವನ್ನು ಹಾಕುವುದಕ್ಕೆ ತಕ್ಕಷ್ಟು ಕಾಲವಿರಲಿಲ್ಲ ಎಂದು ವಾದಿಸಿದರೆ ಸಂಕುಚಿತ ಯುಕ್ತಿಯನ್ನು ಅವಲಂಬಿಸಿದಂತೆ ಆಗುತ್ತದೆ. ಏಕೆಂದರೆ ಕನಸಿನಲ್ಲಿ ಹಸು ನಿಜವಾಗಿ ಕರುವನ್ನು ಹಾಕಿದ್ದನ್ನು ತಾನೇ ಕಂಡಿರುತ್ತಾನೆ. ತಾನೇ ಕಂಡುಬಿಡಿದಾನೆ. ಹಸು ಕರು ಹಾಕಿದ್ದನ್ನು ತಾನೇ ನೋಡಿದಾಗ ಹಾಗಾಗೋ ಕಾರಣ ಇಲ್ಲ ಅಂತ ತರ್ಕ ಮಾಡು ಸಂಕುಚಿತ ಯುಕ್ತಿ ಎಚ್ಚರದಲ್ಲಿ. ಆದರೂ ಎಚ್ಚರ ದೃಷ್ಟಿಯಿಂದ ಅದನ್ನು ಅಲ್ಲಗಳೆದು ಬೇಕಾದ ಪ್ರಮಾಣದ ಕಾಲವಿಲ್ಲದ್ದರಿಂದ ಕರು ಹಾಕಿದ್ದು ಸುಳ್ಳೆಂದು ವಾದಿಸುತ್ತಾನೆ. ಇದಕ್ಕೆ ಬದಲು ಮತ್ತೊಬ್ಬನು ಕನಸಿನಲ್ಲಿ ಕರು ಹಾಕಿದ್ದು ನಿಜ, ಆದರೆ ಅದು ಕನಸಿನ ಅನುಭವವಾದ್ದರಿಂದ ಕನಸಿನ ನಿಯಮಕ್ಕನುಸಾರವಾಗಿ ಕರು ಹುಟ್ಟುತ್ತದೆ. ಮಾತಾಡಿದ್ದೀವಿ ನಾವು. ಆದ್ದರಿಂದಲೇ ಕನಸಿನಲ್ಲಿ ನಮಗೆ ಯಾವ ವಿರೋಧವೂ ಆ ವಿಷಯದಲ್ಲಿ ತೋರಲಿಲ್ಲ ಎಂದು ವಾದಿಸಿದರೆ
ಅನುಭವ ಅನುಭವಾನುಸಾರಿಯಾದ ಅನುಭವಾನುಸಾರಿಯಾದ ವ್ಯಾಪಕ ಯುಕ್ತಿಯನ್ನು ಉಪಯೋಗಿಸಿದವನಾಗುತ್ತಾನೆ. ಇದರಂತೆ ಕನಸಿನಲ್ಲಿಯೂ ಎಚ್ಚರದಲ್ಲಿಯೂ ನಮ್ಮ ಹೊರಗೆ ಯಾವುದಾದರೊಂದು ದೃಶ್ಯವು ಇದ್ದುಕೊಂಡೇ ಇರುತ್ತದೆ. ತನಿನಿದ್ರೆಯು ಎಚ್ಚರ ಕನಸುಗಳಂತೆ ಒಂದು ಅವಸ್ಥೆಯೇ ಆಗಿರುತ್ತದೆ. ಆದ್ದರಿಂದ ತನಿನಿದ್ದೆಯಲ್ಲಿಯೂ ದರ್ಶನಾರ್ಹವಾದ ಪದಾರ್ಥವೊಂದು ಇದ್ದೇ ತೀರಬೇಕು ಎಂದು ವಾದಿಸುವುದು ಸಂಕುಚಿತ ಯುಕ್ತಿಯಾಗುತ್ತದೆ. ಅದನ್ನ ಅಲ್ಲಿ ಏನು ಇರಬೇಕು ಅಂತ ವಾದ ಮಾಡಿದ್ರೆ ಕನಸಲ್ಲಿ ಕನಸು ಅವಸ್ಥೆ ಅಲ್ಲಿ ಏನೋ ತೋರುತ್ತೆ ಒಪ್ಕೋಣ. ತನಿನಿದ್ದೆಯೂ ಅವಸ್ಥೆ ಆದ್ರಿಂದ ಅಲ್ಲಿ ಏನೋ ತೋರಲೇಬೇಕು ಅಂದ್ರೆ ಅದು ಸಂಕುಚಿತ ದೃಷ್ಟಿ ಆಗುತ್ತೆ. ಆ ಅವಸ್ಥೆ ಸ್ವಭಾವ ಹಾಗೆ, ತನಿನಿದ್ದೆ ಸ್ವಭಾವ ಏನು ತೋರದೇ ಇರೋದು, ಕನಸಿನ ತೋರೋದು ಆ ತರ ಅಷ್ಟೇ. ಹ್ಯಾಕ್ ಕಣ್ಣಿಗೆ ಆಗ ಒಪ್ಕೊಳ್ಳೋದು ಅನುಭವಾನುಸಾರಿಯಾದ ಯುಕ್ತಿ. ಎಚ್ಚರ ಕನಸುಗಳಲ್ಲಿ ದೃಶ್ಯವು ಗೋಚರವಾಗುವುದರಿಂದಲೂ ತನಿನಿದ್ರೆಯಲ್ಲಿ ಯಾರೊಬ್ಬರಿಗೂ ಏನೂ ಗೋಚರವಾಗದಿರುವುದರಿಂದಲೂ ತನಿನಿದ್ರೆಯಲ್ಲಿ ದೃಶ್ಯವಿಲ್ಲವೆಂಬುದೇ ಸರಿ. ನಿದ್ರೆ ಎಂದರೆ ಏನೂ ಕಾಣದ ಅವಸ್ಥೆ ಎಂದೇ ಅರ್ಥ ಎಂಬುದು ವ್ಯಾಪಕ ಯುಕ್ತಿಯಾಗುತ್ತದೆ. ಅನುಭವಾನುಸಾರಿಯಾದ ಯುಕ್ತಿಯು ವ್ಯಾಪಕ ವೃತ್ತಿಯು, ಅನುಭವ ವಿರುದ್ಧವಾದ ಯುಕ್ತಿಯು ಸಂಕುಚಿತ ಯುಕ್ತಿಯು. ಸಂಕುಚಿತ ಡೆಫಿನೇಷನ್ ಅನುಭವಾನುಸಾರಿಯಾದ ಯುಕ್ತಿ ಆದ್ರೆ ಅದು ವ್ಯಾಪಕ ಯುಕ್ತಿ, ಅನುಭವಕ್ಕೆ ಬರೀ ತಕ್ಕಕ್ಕೆ ಸಂಬಂಧಪಟ್ಟ ಯುಕ್ತಿ ಆದ್ರೆ ಅದು ಸಂಕುಚಿತ ಯುಕ್ತಿ ಆಗುತ್ತೆ. ಎಂಬುದನ್ನು ನೆನಪಿಟ್ಟರೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಆಯಾ ಯುಕ್ತಿಯ ಬೆಲೆಯನ್ನು ಹೊರಗೆ ಹಚ್ಚಿ ನೋಡಿಕೊಳ್ಳಬಹುದಾಗಿರುತ್ತದೆ. ಇದುವರೆಗೆ ನಾವು ಹೇಳಿದ 5 ಹೆಗ್ಗುರುತುಗಳನ್ನು ಮರೆಯದೇ ಇದ್ದರೆ ಅವಸ್ಥಾತ್ರಯದ ಹೆದ್ದಾರಿಯಲ್ಲಿ ನಡೆಯುವುದಕ್ಕೆ ಬಹಳ ಅನುಕೂಲವಾಗುತ್ತದೆ. ಈ ಮಾರ್ಗವನ್ನು ಅನುಸರಿಸಿ ವೇದಾಂತಿಗಳು ಮಾಡಿಕೊಂಡಿರುವ ಎಲ್ಲಾ ಬಗೆಯಿಂದಲೂ ತೃಪ್ತಿಕರವಾದ ಸಿದ್ಧಾಂತವನ್ನು, ಈ ಮಾರ್ಗದ ಗುಟ್ಟನ್ನರಿಯದೆ ಇತರ ವಾದಿಗಳು ಇವರ ಮೇಲೆ ಮಾಡುತ್ತಿರುವ ಆಕ್ಷೇಪಗಳನ್ನು, ಅವಳಿಗೆ ವೇದಾಂತಗಳು ಕೊಡುವ ಸಮಾಧಾನವನ್ನು ಬೇರೆ ಬೇರೆಯಾಗಿ ವಿಂಗಡಿಸಿಕೊಂಡು ಮುಂದೆ ತಿಳಿಯಪಡಿಸುವೆವು. ಅವಸ್ಥಾತ್ರಯ ಪ್ರಕ್ರಿಯೆಯಲ್ಲಿ ಆಕ್ಷೇಪ ಸಮಾಧಾನಗಳು 31. ಪ್ರಕ್ರಿಯೆಯ ಮೇಲಿನ ಆಕ್ಷೇಪಣೆಗಳು. ವೇದಾಂತಿಗಳು ಪರಮಾರ್ಥ ನಿರ್ಧಾರಣೆಗೆ ಬಳಸಿರುವ ಅವಸ್ಥಾತ್ರಯ ಪ್ರಕ್ರಿಯೆಯ ವಿಶೇಷಗಳನ್ನು ತಕ್ಕಮಟ್ಟಿಗೆ ಪರಿಚಯ ಮಾಡಿಕೊಟ್ಟಿದ್ದಾಗಿರುತ್ತದೆ. ಈಗ ಅವಸ್ಥಾತ್ರಯ ದೃಷ್ಟಿಯೇ ಪೂರ್ಣ ದೃಷ್ಟಿ ಎಂದು ಹೇಳುವುದಕ್ಕೆ ಆಧಾರವೇನು? ಈ ಪ್ರಕ್ರಿಯೆಯ ಮೇಲೆ ಯಾವ ಆಕ್ಷೇಪಗಳು ಇಲ್ಲವೇ ಎಂಬುದನ್ನು ಆಲೋಚಿಸಬೇಕಾಗಿದೆ. ಈಗ ಪ್ರಕ್ರಿಯೆ ಸಾಮಾನ್ಯದ ಮೇಲೆ ಹಾಕಬಹುದಾದ ಕೆಲವು ಮುಖ್ಯ ಆಕ್ಷೇಪಗಳನ್ನು ಪರಿಶೀಲನೆಗೆ ತೆಗೆದುಕೊಳ್ಳುವೆವು. ಅವಸ್ಥೆಯೊಳಗೆ, ಮುಖ್ಯವಾಗಿ ಎಚ್ಚರದೊಳಗೆ ಕಾಣುವ ಅದ್ಭುತವಾದ ಪ್ರಪಂಚವನ್ನು ತಿಳಿದ ಮಟ್ಟಿಗಾದರೂ ವಿಚಾರ ಮಾಡದೆ ಅವಸ್ಥೆಗಳನ್ನು ಉಂಡುಂಡೆಯಾಗಿ ವಿಚಾರ ಮಾಡಿದರೆ ಸಿಕ್ಕುವುದೇನು? ನಿಷ್ಪ್ರಯೋಜನವಾಗಿರುವ ಸ್ವಪ್ನ ನಿದ್ರೆಗಳನ್ನು ವಿಚಾರ ಮಾಡದೆ ಎಚ್ಚರದ ದೃಷ್ಟಿಯಿಂದಲೇ ಎಲ್ಲವನ್ನೂ ವಿಚಾರ ಮಾಡೋದರಲ್ಲಿರುವ ದೋಷವಾದರೂ ಏನು? ಅವಸ್ಥೆಗಳನ್ನು ಮೂರನ್ನೂ ಪರಿಶೀಲಿಸಿ ನೋಡಿದರೆ ಪರಮಾರ್ಥವು ಸಿಕ್ಕುವುದೆಂದು ಹೇಳುವವರು ಪರಮಾರ್ಥ ಒಂದಿದೆ ಎಂದು ಮೊದಲೇ ಕಲ್ಪಿಸಿಕೊಳ್ಳಬೇಕಷ್ಟೇ. ಹಾಗೆ ಕಲ್ಪಿಸಿಕೊಳ್ಳುವುದಕ್ಕೆ ಆಧಾರವೇನು? ಪರಮಾರ್ಥ ಎಂಬುದು ಒಂದುಂಟೆಂದು ಇಟ್ಟುಕೊಂಡರೂ ಅದನ್ನು ಮನುಷ್ಯನು ತಿಳಿಯುವುದು ಸಾಧ್ಯವೆಂದು ಹೇಗೆ ನಂಬುವುದು? ಅದು ಸಾಧ್ಯವೆಂದಾದರೂ ಅವಸ್ಥಾತ್ರಯ ಮಾತ್ರದಿಂದಲೇ ಈ ಪರಮಾರ್ಥವನ್ನು ತಿಳಿಯಬಹುದೆಂಬುದಕ್ಕೆ ಯಾವ ಭರವಸೆಯನ್ನು ಕೊಡುವಿರಿ? ಬಿಟ್ಬಿಟ್ಟು ಅವಸ್ಥಾ ನಮ್ಮ ಅಣ್ಣ ಬಂದಾರ, ಅಣ್ಣ ಕೊಡಿ ದೇವನೇ, ನಮ್ಮ ಅಣ್ಣ ಬಂದಾರೆ. ಈಗ ಜಾಯಿನ್ ಆಗ್ತಾ ಇದಾರೆ ಗುರುಗಳೇ. ಆಡಿಯೋ ಜಾಯಿನ್ ಆಗಿಲ್ಲ ಇನ್ನ. ಗೋಪಾಲ ವೇದಾಂತ ವಿಚಾರಕ್ಕೆ ಅನುಕೂಲವಾಗಿಯೇ ಇವೆ. ಇನ್ನು ಕೆಲವು ಕಡೆಗಳಲ್ಲಿ ವಿರುದ್ಧವಾಗಿ ತೋರಬಹುದಾದರೂ ಯಾವ ವಿರೋಧವೂ ನಿಜವಾಗಿ ಅಲ್ಲಿ ಇಲ್ಲವೆಂಬುದನ್ನು ಈ ಗ್ರಂಥದಲ್ಲಿ ನಾವು ಮುಂದೆ ಹೇಳುವ ವಿಚಾರ ಸರಣಿಯಿಂದ ವಾಚಕರೇ ಊಹಿಸಬಹುದಾಗಿರುತ್ತದೆ. ಈ ಗ್ರಂಥದ 2ನೇ ಸಂಪುಟದಲ್ಲಿ ಭೌತಿಕ ಶಾಸ್ತ್ರವು ವೇದಾಂತವು ಎಂಬ ಪ್ರಕರಣದಲ್ಲಿ ಈ ವಿಷಯವನ್ನು ವಿಸ್ತಾರವಾಗಿ ವಿವರಿಸಿರುವೆವು. ಸದ್ಯಕ್ಕೆ ನಾವು ಇಲ್ಲಿ ಭೌತಿಕ ಶಾಸ್ತ್ರಜ್ಞರು ಸಾಮಾನ್ಯವಾಗಿ ವಿಚಾರಕ್ಕೆ ಇಟ್ಟುಕೊಂಡಿರುವ ಅಭಿಪ್ರಾಯಗಳನ್ನೇ
ಸಮಾಲೋಚನೆ ಮಾಡುತ್ತೇವೆ. ಈ ಪ್ರಪಂಚವೆಂಬುದು ಮೊದಲಿಲ್ಲದ ಕೊನೆಯಿಲ್ಲದ ಅನಂತವಾಗಿ ಯಾವ ಎಲ್ಲೆಕಟ್ಟೂ ಇಲ್ಲದೆ ಶಾಶ್ವತವಾಗಿ ಇದ್ದುಕೊಂಡಿರುವುದು. ಇದರಲ್ಲಿರುವ ಪದಾರ್ಥಕ್ಕೆ ಭೌತಿಕ ವಸ್ತುವೆಂದು ಶಕ್ತಿ ಎಂದು ಎರಡು ಆಕಾರಗಳಿರುವುವು. ಈ ವಸ್ತುವು ಒಂದೇ ಸಮನೆ ಓಡಾಡುತ್ತಿರುವುದು. ಇದರ ಚಲನವಲನಗಳಿಗೆ ಯಾವಾಗಲೂ ನಿಲುಗಡೆ ಇರುವುದಿಲ್ಲ. ಸಂಕೋಚ ವಿಕಾಸ ತೋರಿಕೊಳ್ಳುತ್ತಿರುವುದು, ಮೈಗರೆಯುವುದು, ಹೀಗೆ ಮಾರ್ಪಾಡುಗಳಾಗುತ್ತಿರುವುದೇ ವಸ್ತು ಸ್ವಭಾವವು. ಅನಂತವಾದ ಆಕಾಶದಲ್ಲಿ ಲೆಕ್ಕವಿಲ್ಲದಷ್ಟು ತಾರೆಗಳಿರುವವು. ಅವುಗಳಲ್ಲಿ ಕೆಲವು ಮೆಲ್ಲ ಮೆಲ್ಲಗೆ ನಾಶವಾಗುತ್ತಿರುವವು, ಮತ್ತೆ ಕೆಲವು ಹೊಸದಾಗಿ ಮೈದೋರಿ ಬೆಳೆಯುತ್ತಿರುವವು. ನಮ್ಮ ಸೂರ್ಯಮಂಡಲವು ಇಂಥ ತಾರೆಗಳಲ್ಲಿ ಒಂದಾಗಿದೆ. ಎಷ್ಟೋ ಕೋಟಿ ವರ್ಷಗಳ ಮೇಲೆ ಯಾವುದೋ ಒಂದು ಅದೃಷ್ಟ ಕಾರಣ ವಿಶೇಷದಿಂದ ಕೆಲವು ಗ್ರಹಗಳೆಂಬ ತುಂಡುಗಳು ಈ ಸೂರ್ಯನಿಂದ ಮುರಿದುಕೊಂಡು ಹೊರಬಿದ್ದವು. ಆದರೆ ಅವು ಸೂರ್ಯನ ಆಕರ್ಷಣೆಗೆ ಒಳಪಟ್ಟು ಅದರ ಸುತ್ತಲೂ ಈಗಲೂ ಸುತ್ತುತ್ತಲೇ ಇರುತ್ತವೆ. ಹೀಗೆ ಅದರ ಸುತ್ತಲೂ ತಿರುಗುತ್ತಿರುವ ಗ್ರಹಗಳಲ್ಲಿ ನಮ್ಮ ಭೂಮಿಯು ಒಂದು. ಈ ಭೂಮಿಯು ಮೊದಲು ಬಲು ಬಿಸಿಯಾದ ಅನಿಲ ರೂಪದಲ್ಲಿದ್ದು ಎಷ್ಟೋ ಕಾಲದವರೆಗೆ ಆರುತ್ತಾ ಬಂದು ಹೆಪ್ಪುಗಟ್ಟಿ ಕೊನೆಗೆ ಅದರ ಮೇಲೆ ನೀರು ನಿಂತಿತು. ಕೋಟಿಗಟ್ಟಲೆಯ ವರ್ಷಗಳು ಕಳೆದ ಮೇಲೆ ಅದರಲ್ಲಿ ಪ್ರಾಣಿಗಳು ಕಾಣಿಸಿಕೊಂಡವು. ಆ ಪ್ರಾಣಿಗಳಲ್ಲಿ ಬೆನ್ನು ಹುರಿಯುಳ್ಳ ಪ್ರಾಣಿಗಳು ಮಿಕ್ಕವುಗಳನ್ನು ಹಿಂದಕ್ಕೆ ಹಾಕಿ ಮುಂದುವರಿದವು. ಅವುಗಳಿಂದ ಸಸ್ತನಿಗಳೆಂಬ ಪ್ರಾಣಿ ಶಾಖೆಯೊಂದು ಇತ್ತೀಚೆಗೆ ಉಂಟಾಯಿತು. ಈ ಸಸ್ತನಿಗಳಲ್ಲಿ ಎಲ್ಲಕ್ಕೂ ಮೇಲ್ಪಟ್ಟ ಶಾಖೆಯೊಂದರ ರೆಂಬೆಯೇ ಮನುಷ್ಯ ಜಾತಿಯು. ಅವನು ಇದೇ ಶಾಖೆಯ ವಾನರನಿಂದ ಹುಟ್ಟಿರುತ್ತಾನೆ. ಸಂಕ್ಷೇಪವಾಗಿ ನಾವು ಈವರೆಗೆ ವರ್ಣಿಸಿರುವ ಖಗೋಳ ಭೂಗೋಳಗಳ ವೈಚಿತ್ರ್ಯವನ್ನು ಮನದಂದರೆ ಮನುಷ್ಯನ ಮೇಲ್ಮೆಯನ್ನು ಕೊಚ್ಚಿಕೊಳ್ಳುವುದಕ್ಕೆ ಯಾರಿಗೂ ಬಾಯಿ ಬರುವಂತಿಲ್ಲ. ಅಖಂಡಾನಂತವಾದ ಆಕಾಶದಲ್ಲಿರುವ ತಾರಕೆಗಳೆಷ್ಟೋ, ಅವುಗಳಲ್ಲಿ ಯಾವುದರ ಸುತ್ತಲೂ ನಮ್ಮ ಸೌರವ್ಯೂಹದಂತಹ ಬೇರೆಯ ವ್ಯೂಹಗಳು ಎಷ್ಟು ಇರುವವೋ ಯಾರು ಬಲ್ಲರು? ಇಂತಹ ಲೆಕ್ಕವಿಲ್ಲದ ವ್ಯೂಹಗಳಲ್ಲಿ ಒಂದಕ್ಕೆ ಸೇರಿರುವ ಗ್ರಹಮಂಡಲದಲ್ಲಿರುವ ನಮ್ಮ ಭೂಮಿಯನ್ನು ಇಡೀ ಪ್ರಪಂಚಕ್ಕೆ ಹೋಲಿಸಿದರೆ ಇದು ಬಿಸಿಲು ಕೋಲಿನಲ್ಲಿರುವ ಭೂಮಿಯನ್ನು ಬಿಸಿಲು ಕೋಲಿನಲ್ಲಿರುವ ಧೂಳಿನ ಕಣವಾದರೂ ಆದೀತೋ ಇಲ್ಲವೋ? ಇಂತಹ ಭೂಮಿಯ ಮೇಲೆ ಯಾವುದೋ ಒಂದು ಮೂಲೆಯಲ್ಲಿ ಮೊನ್ನೆ ಹುಟ್ಟಿ ಕಣ್ಣು ಬಿಟ್ಟಿರುವ ಮನುಷ್ಯನನ್ನು ಏತರ ಕಣಕ್ಕೆ ಹೋಲಿಸಬೇಕಾಯಿತು? ಈ ಮನುಷ್ಯ ಕೋಟೆಯಲ್ಲಿ ಈಗ ತಾನೇ ಕಣ್ಣು ಬಿಟ್ಟಿರುವ ಯಾವನೋ ಒಬ್ಬನು ತನ್ನ ಮೂರ ಅವಸ್ಥೆಗಳನ್ನು ವಿಚಾರ ಮಾಡಿಕೊಂಡರೆ ಜಗತ್ತಿನ ಪರಮಾರ್ಥವೆಲ್ಲ ತನ್ನ ಹಿಡಿತಕ್ಕೆ ಸಿಕ್ಕಿದಂತಾಗುವುದೆಂದು ಹೇಳುವ ಮಾತು ನದಿಯ ಸೆಳೆತಕ್ಕೆ ಕೊಚ್ಚಿಕೊಂಡು ಹೋಗುತ್ತಿದ್ದ ನರಿಯು ತಾನು ಹೋದರೆ ಜಗತ್ತೇ ಹಾಳಾಗುವುದೆಂದು ಕೊಂಡಿತೆಂಬ ಕಥೆಗೆ ಆಗೋದಿಲ್ಲ ಅಂತ ಮನುಷ್ಯನ ಮಾತ್ರಕ್ಕೆ ಪ್ರಪಂಚವನ್ನು ಮಾಡೋಕ್ಕಾಗಲ್ಲ ಅಂತ ಇದೇ ಆಕ್ಷೇಪಕನ ಅಭಿಪ್ರಾಯವು. ಈ ಆಕ್ಷೇಪಣೆಗೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ವೇದಾಂತದ ಅವಸ್ಥಾತ್ರಯ ದೃಷ್ಟಿಗೂ ಭೌತಿಕ ವಿಜ್ಞಾನದ ದೃಷ್ಟಿಗೂ ಇರುವ ತಾರತಮ್ಯವನ್ನು ಲಕ್ಷ್ಯಕ್ಕೆ ತಂದುಕೊಳ್ಳುವುದು ಅವಶ್ಯ. ಇದನ್ನು ಭೌತಿಕ ಶಾಸ್ತ್ರದ ಕಣ್ಣು ಎಚ್ಚರದ ಅಭಿಮಾನದ ಹೊರಗಣ್ಣು. ಅದು ಎಚ್ಚರದಲ್ಲಿ ಕಾಣುವ ವಿಷಯವನ್ನು ಮಾತ್ರ ಲೆಕ್ಕಕ್ಕೆ ತೆಗೆದುಕೊಂಡು ಹೊರಗಿನ ಪ್ರಪಂಚಕ್ಕೆ ಪ್ರಾಧಾನ್ಯವನ್ನು ಕೊಟ್ಟು ನಾವುಗಳು ಅದರೊಳಗೆ ಒಂದು ಮೂಲೆಯಲ್ಲಿ ಇರುವವರೆದ್ದು ಮೊದಲೇ ಇಟ್ಟುಕೊಂಡು ಬಿಟ್ಟಿರುತ್ತದೆ. ಆದರೆ ಸರಿಯಾಗಿ ನೋಡಿದರೆ ಈ ಪ್ರಪಂಚವೆಂಬುದೇನು? ಕೇಳಿಸಲ್ಲ ಗುರುಗಳೇ? ಕೇಳಿಸಲ್ವಾ? ಸ್ವಲ್ಪ ದೂರ ಮತ್ತೆ ಓರ್ಲ ಗುರುಗಳೇ. ಇಲ್ಲ, ಇದರಲ್ಲಿ ಲೆಕ್ಕವಿಲ್ಲದಷ್ಟು ತಾರೆಗಳು, ಗ್ರಹಗಳು, ಧೂಮಕೇತುಗಳು ಇರುವೆಂಬುದು ನಿಜ. ಆದರೆ ಈ ಸೂರ್ಯಚಂದ್ರ ನಕ್ಷತ್ರಾದಿಗಳಿಂದ ಕೂಡಿರುವ ಪ್ರಪಂಚವೆಂಬುದು ಮನುಷ್ಯನ ಜ್ಞಾನದಲ್ಲಿ ಮಾರು ಹೊಳೆದಿರುವ ವಿಷಯವಲ್ಲದೆ ಮತ್ತೇನು? ಈ ಜ್ಞಾನದ ಮೂಲಕವಲ್ಲದೆ ಮತ್ತೆ ಯಾವುದಾದರೂ ಒಂದು ರೀತಿಯಿಂದ ಈ ಅಗಾಧವಾದ ಬ್ರಹ್ಮಾಂಡವು ಇದೆ ಎಂದು ಕೂಡ ತಿಳಿಯುವುದಕ್ಕೆ ಸಾಧ್ಯವೇ? ಈ ದೃಷ್ಟಿಯಿಂದ ನೋಡಿದಾಗ ಎಂದೆಂದಿಗೂ ಅಳತೆಗೆ ಸಿಕ್ಕದ್ದೆಂದು ತೋರುತ್ತಿರುವ ಈ ಪ್ರಪಂಚವು
ಹೆಚ್ಚೆನಿಸುವುದೋ ಇದನ್ನೆಲ್ಲ ನಮಗೆ ವಿಷಯವಾಗಿ ಮಾಡಿಕೊಂಡು ತನ್ನ ಹಿಡಿತದಲ್ಲಿಟ್ಟುಕೊಂಡಿರುವ ಜ್ಞಾನವು ಹೆಚ್ಚಿನದೋ, ವಿಷಯವಾದ ಈ ಬ್ರಹ್ಮಾಂಡವು ಹೆಚ್ಚೋ, ಇದನ್ನೆಲ್ಲ ಗೋಚರವಾಗಿ ಇಟ್ಟುಕೊಂಡಿರುವ ವಿಷಯಿಯಾದ ಜ್ಞಾನವು ಹೆಚ್ಚೋ, ಇದಕ್ಕೆ ಉತ್ತರವನ್ನು ಹೇಳುವುದಕ್ಕೆ ಯಾರಿಗೂ ತಡವಾಗುವುದಿಲ್ಲ. ತೀರಾ ಸಣ್ಣ ವಸ್ತುವನ್ನು ವಿಷಯವಾಗಿರಿಸಿಕೊಳ್ಳುವುದಕ್ಕೆ ಎಷ್ಟು ಅನಾಯಾಸವೋ ಅಷ್ಟೇ ಅನಾಯಾಸದಿಂದ ಹೊರಗಿನ ಇಡೀ ಪ್ರಪಂಚವನ್ನೇ ವಿಷಯವಾಗಿ ಮಾಡಿಕೊಳ್ಳಬಲ್ಲ ಜ್ಞಾನವೇ ಹೆಚ್ಚಿನ ಇರವನ್ನುಳ್ಳದ್ದೆಂದು ಯಾರಿಗಾದರೂ ಥಟ್ಟನೆ ಹೊಳೆಯಲು ಬಿಡುತ್ತದೆ. ಜ್ಞಾನ ಹೆಚ್ಚು, ಜ್ಞಾನ ಬನ್ನಿ. ಮನುಷ್ಯನು ಖಗೋಳ ಭೂಗೋಳಗಳನ್ನು ಅವುಗಳಲ್ಲಿರುವ ವೈಚಿತ್ರ್ಯವನ್ನು ವಿಚಾರ ಮಾಡುವುದು ವ್ಯವಹಾರಕ್ಕೆ ಬೇಕಾದ ಖಂಡ ಜ್ಞಾನಕ್ಕೆ ಎಷ್ಟೇ ಉಪಯೋಗವಾಗಿರಲಿ, ಅಖಂಡವಾದ ಪರಮಾರ್ಥದ ಜ್ಞಾನಕ್ಕೆ ಎಲ್ಲಾ ಪ್ರಪಂಚವನ್ನು ವಿಚಾರಿಸಿಕೊಂಡು ಅರಿಯುವ ಈ ಜ್ಞಾನವನ್ನು ಕುರಿತು ವಿಚಾರ ಮಾಡುವುದೇ ಹೆಚ್ಚು ಪ್ರಯೋಜನಕರವಾಗಿರುವುದೆಂಬುದಲ್ಲಿ ಯಾವ ಸಂಶಯವೂ ಇಲ್ಲ. ಯಾವ ಜ್ಞಾನವು ಪ್ರಪಂಚದ ಇರುವಿನ ಹೊರಗಲ್ಲಾಗಿರುವುದೋ, ಯಾವ ಜ್ಞಾನವಿಲ್ಲದಿದ್ದರೆ ಜಗತ್ತೆಲ್ಲವೂ ಕುರುಡರ ಮುಂದೆ ನಡೆಯುತ್ತಿರುವ ಬರಿಯ ಕತ್ತಲೆಯ ಕುಣಿತವಾಗಿರುವುದೋ, ಆ ಜ್ಞಾನವನ್ನು ಬಿಟ್ಟರೆ ಪ್ರಪಂಚದ ತತ್ವವು ನಮಗೆ ಹೇಗೆ ತಿಳಿದೀತು? ಅರಿವಿನ ಪ್ರಪಂಚದ ಅರ್ಥ ಏನ? ಅರಿವಿಗೆ ಕಿಮ್ಮತ್ತಿರೋದು, ಅರಿವಿಲ್ಲ ಏನಕ್ಕೂ ಬೆಲೆ ಇಲ್ಲ ಈ ವಿಷಯದಲ್ಲಿ. ಜ್ಞಾನದ ಸ್ವರೂಪವನ್ನು ಕುರಿತೇ ಮುಂದೆ ವಿಸ್ತಾರವಾದ ಚರ್ಚೆಯನ್ನು ಹೂಡಬೇಕಾಗಿರುವುದರಿಂದ ಇಲ್ಲಿಗೆ ಈ ವಿಚಾರವನ್ನು ನಿಲ್ಲಿಸಬಹುದಾಗಿದೆ. ಸದ್ಯಕ್ಕೆ ಇಷ್ಟು ನಮ್ಮ ಮನಸ್ಸಿಗೆ ತಂದುಕೊಂಡರೆ ಸಾಕಾಗಿದೆ. ಪ್ರಪಂಚವು ಎಷ್ಟೇ ವಿಸ್ತಾರವಾಗಲಿ, ಎಷ್ಟೇ ವಿಚಿತ್ರವಾಗಿರಲಿ, ಇದರ ಪರಮಾರ್ಥವಲ್ಲ ನಮ್ಮ ಜ್ಞಾನದ ವಿಷಯದೊಳಗೆ ಅಂತರ್ಭೂತವಾಗಿರುತ್ತದೆ. ಇದು ನಮ್ಮ ಎಚ್ಚರವೆಂಬ ಅವಸ್ಥೆಯೊಳಗೆ ತೋರುವುದಾದ್ದರಿಂದ ಎಚ್ಚರವನ್ನು ವಿಚಾರ ಮಾಡಿದರೆ ಅದರೊಳಗಿರುವ ಈ ಪ್ರಪಂಚವನ್ನು ವಿಚಾರ ಮಾಡಿದಂತೆಯೇ ಆಯಿತು. ಪ್ರಪಂಚದಲ್ಲಿ ಕಾಣಬರುವ ದೃಶ್ಯ ವಿಶೇಷಗಳ ಒಳ ವಿವರಗಳು ನಮಗೆ ಈ ಮಾರ್ಗದಿಂದ ತಿಳಿಯಲಾರವೆಂಬುದು ದಿಟ. ಆದರೆ ಒಟ್ಟಿನ ಪರಮಾರ್ಥವನ್ನು ಕಂಡುಹಿಡಿಯಬೇಕೆಂಬ ನಮ್ಮ ಉದ್ದೇಶಕ್ಕೆ ಈ ವಿವರಗಳು ಅವಶ್ಯವಿರುವುದಿಲ್ಲ. ಪೂರ್ಣವಾಗಿರುವ ಅವಸ್ಥೆಯನ್ನು ವಿಚಾರ ಮಾಡಿದರೆ ಉಂಟಾಗುವ ಜ್ಞಾನವು ಅದರೊಳಗಿರುವ ಭಾಗವೊಂದನ್ನು ವಿಚಾರ ಮಾಡುವ ಜ್ಞಾನಕ್ಕಿಂತ ವಿಕಲವಾಗಿರುವುದರೆಂದು ಊಹಿಸುವುದಕ್ಕೆ ಯಾವ ಕಾರಣವೂ ಇರುವುದಿಲ್ಲ. ಒಳಗಿನ ವಿಚಾರ ಕಾಡಲ್ಲಿ ಏನೇನಿದೆ, ಸಮುದ್ರದಲ್ಲಿ ವಸ್ತು ಇರ್ಬೋದು, ಒತ್ತು ಎಚ್ಚರ ವಿಚಾರ ಮಾಡ್ಬಿಟ್ರೆ ಎಲ್ಲರೂ ಅಡಕ ಆಗೇ ಆಗುತ್ತೆ. ಎಚ್ಚರ ದೊಡ್ಡ ದೃಶ್ಯ. 33 ಎಚ್ಚರದ ದೃಷ್ಟಿಯಲ್ಲಿರುವ ದೋಷವೇನು? ಈಗ ಮತ್ತೊಂದು ಆಕ್ಷೇಪವನ್ನು ಸಮಾಲೋಚನೆಗೆ ತೆಗೆದುಕೊಳ್ಳಬೇಕು. ಭೌತಶಾಸ್ತ್ರವು ಮಿಕ್ಕ ದರ್ಶನಗಳು ಎಚ್ಚರದ ದೃಷ್ಟಿಯನ್ನು ಅವಲಂಬಿಸಿರುವುದರಿಂದ ಅವುಗಳಲ್ಲಿ ಕೊರತೆ ಇರುವುದೆಂದು ವೇದಾಂತಿಗಳು 3 ಅವಸ್ಥೆಗಳನ್ನು ಇಟ್ಟುಕೊಂಡು ವಿಚಾರ ಮಾಡುವುದರಿಂದ ಅವರದ್ದು ಪೂರ್ಣ ದೃಷ್ಟಿ ಎಂದು ಇದುವರೆಗೆ ಒಪ್ಪಿಕೊಂಡ ಬಂದದ್ದಾಗಿದೆ. ಆದರೆ ಎಚ್ಚರದ ದೃಷ್ಟಿಯಲ್ಲಿರುವ ದೋಷವು ಯಾವುದು? ನಾವು ಹುಟ್ಟಿ ಬೆಳೆದು ತಿಳುವಳಿಕೆಯನ್ನು ಸಂಪಾದಿಸುವುದೆಲ್ಲ ಎಚ್ಚರದಲ್ಲಿಯೇ ಆಗಿರುತ್ತದೆ. ನಮಗೆ ಆಗುವ ಸುಖ ದುಃಖಗಳಿಗೆ ಎಚ್ಚರದಲ್ಲಿಯೇ ಬೆಲೆ. ಏಕೆಂದರೆ ಎಚ್ಚರದಲ್ಲಿ ಸಿಕ್ಕುವ ಸುಖವು ನಿಯತವಾಗಿ ಇಂಥ ಸಾಮಗ್ರಿಯಿಂದ ದೊರಕುವುದೆಂದು ಗೊತ್ತಾಗುವುದರಿಂದ ಆ ಸುಖವನ್ನು ಮತ್ತೆ ಸಂಪಾದಿಸಿಕೊಳ್ಳಬೇಕೆಂದು ಇಚ್ಛೆ ಉಂಟಾಗುವುದು ಸಹಜವಾಗಿದೆ. ಅಂತಹ ಸುಖದ ಸಾಮಗ್ರಿಯನ್ನು ಒದಗಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವುದೆಂಬ ವ್ಯವಹಾರವು ಯುಕ್ತವಾಗುತ್ತದೆ. ಹೀಗೆಯೇ ಎಚ್ಚರದಲ್ಲಿ ನಮಗೆ ಆಗುವ ದುಃಖವು ಏತರಿಂದ ಆಯಿತೆಂಬುದನ್ನು ನಿರೀಕ್ಷಣ ಪ್ರಯೋಗಗಳಿಂದ ಗೊತ್ತುಪಡಿಸಬಹುದು. ಆ ದುಃಖ ಕಾರಣವನ್ನು ನೀಗಿಕೊಳ್ಳುವುದಕ್ಕೂ ಪ್ರಯತ್ನಿಸಬಹುದು. ಆದರೆ ನಮಗೆ ದಿನಕ್ಕೊಂದು ಬಗೆಯಾಗಿ ತೋರಿ ಹಾರುವ ಕನಸಿನಲ್ಲಿ ಉಂಟಾಗುವ ಸುಖ ದುಃಖಗಳ ನಿಮಿತ್ತವನ್ನು ಕಂಡುಹಿಡಿದು ಎಚ್ಚರದಂತೆಯೇ ಅಲ್ಲಿ ಯಾವುದಾದರೂ ನಿಯತವಾದ ವ್ಯವಹಾರವನ್ನು ಕೈಗೊಳ್ಳುವುದಕ್ಕೆ ಆದೀತೇನೋ ಎಂದಿಗೂ ಆಗಲಾರದು. ಗಾಢ ನಿದ್ರೆಯಲ್ಲಂತೂ ವ್ಯವಹಾರಕ್ಕೆ ಪ್ರಯೋಜನವಾಗಬಹುದಾದ ಯಾವುದೊಂದು ವಿಷಯವನ್ನು ಹೊಸದಾಗಿ ಕಂಡು ಹಿಡಿಯುವ ನಿರೀಕ್ಷಣೆಯೇ ಇಲ್ಲ. ಈ ಕಾರಣದಿಂದ ಎಚ್ಚರದ ವಿಷಯವೊಂದನ್ನೇ ವಿಚಾರ ಮಾಡತಕ್ಕದ್ದು ನಮ್ಮೆಲ್ಲರ ಕರ್ತವ್ಯವಾಗುವುದಿಲ್ಲವೇ? ಇನ್ನೊಂದು ಮಾತು, ಎಚ್ಚರದಲ್ಲಿ ನಮಗೆ ಕಾಣುವ ಪ್ರಪಂಚವು ಅದರಲ್ಲಿರುವ ವಸ್ತುಗಳು
ಸರ್ವಸಾಧಾರಣವಾಗಿದ್ದು ಗೊತ್ತಾದ ಕಟ್ಟುಪಾಡುಗಳಿಗೆ ಒಳಪಟ್ಟಿರುವವು. ಎಲ್ಲವೂ ಇಂದಿನ ಪ್ರಪಂಚವೇ ನಾಳೆಯೂ ಇರುವುದು, ಇಂದಿನ ವಸ್ತುಗಳೇ ನಾಳೆಯೂ ಇರುವವು, ಇಂದಿನ ವಸ್ತು ಸ್ವಭಾವದ ನಿಯಮಗಳೇ ನಾಳೆಯೂ ನಡೆದುಕೊಂಡು ಬರುವವು ಎಂದು ನಮ್ಮೆಲ್ಲರಿಗೂ ಅನುಭವದಿಂದ ಗಟ್ಟಿಯಾದ ನಂಬಿಕೆಯಾಗಿ ಬಿಟ್ಟಿರುವುದರಿಂದ ಇಲ್ಲಿ ಒಬ್ಬರಿಂದೊಬ್ಬರಿಗೆ ಉಪಕಾರವೋ ಅಪಕಾರವೋ ಆಗುವುದಕ್ಕೆ ಅವಕಾಶವಿದೆ. ಆದ್ದರಿಂದಲೇ ಜ್ಞಾನಿಗಳು, ಶಕ್ತರು, ಉಪಕಾರ ಬುದ್ಧಿಯುಳ್ಳವರು ಆಗಿರುವ ಶಾಸ್ತ್ರಜ್ಞರು ಈ ನಿಯಮಿತವಾದ ಪ್ರಪಂಚದಲ್ಲಿ ವಸ್ತುಗಳ ಬೇರೆ ಬೇರೆಯ ಸ್ವಭಾವ ನಿಯಮಗಳನ್ನು ಹೊಸದಾಗಿ ಪರಿಶೋಧನೆ ಮಾಡಿ ಜನೋಪಕಾರಕವಾದ ಬೇರೆ ಬೇರೆಯ ಶಾಸ್ತ್ರಗಳು ಏರ್ಪಡಿಸುತ್ತಿರುವರು. ಸ್ವಾರ್ಥ ಬುದ್ಧಿಯುಳ್ಳವರು ಮತ್ತೊಬ್ಬರಿಗೆ ಅಪಕಾರ ಮಾಡಬೇಕೆಂದು ಬಯಸುವುದಕ್ಕೂ ಅದರ ದುಷ್ಟ ಸಂಕಲ್ಪದ ಪ್ರವೃತ್ತಿಯನ್ನು ತಡೆದು ಜಗತ್ತಿಗೆಲ್ಲ ಕಲ್ಯಾಣವಾಗುವಂತಹ ಮಾರ್ಗವನ್ನು ಮಹಾತ್ಮರಾದವರು ಹುಡುಕಿ ತೆಗೆಯುವುದಕ್ಕೂ ಈ ಎಚ್ಚರದ ಪ್ರಪಂಚದಲ್ಲಿ ಅವಕಾಶ ಉಂಟು. ತುಂಬಾ ಫಾಸ್ಟು, ಸ್ಲೋ ಆಗುತ್ತೆ, ನಿಧಾನ ಹೋಗ್ಬೇಕು. ಆಯ್ತಿದೆ. ಕನಸಿನ ಇಂತಹ ಅವಕಾಶವಿಲ್ಲಿದೆ. ಕನಸುಗಳು ನಮಗೆ ಬೇರೆ ಬೇರೆಯಾಗಿ ಆಗುವ ಅವಸ್ಥೆಗಳು. ಅಲ್ಲಿ ಯಾವ ಹೊತ್ತಿಗೆ ಏನು ಆದೀತು ಎಂಬುದನ್ನು ಗೊತ್ತುಪಡಿಸುವುದಕ್ಕೆ ಆಗುವುದಿಲ್ಲ. ಹೀಗಿರುವಲ್ಲಿ ಅಲ್ಲಿ ಒಬ್ಬರಿಗೊಬ್ಬರು ಉಪಕಾರವನ್ನಾಗಲಿ ಅಪಕಾರವನ್ನಾಗಲಿ ಮಾಡುವುದೆಂಬುದೆಲ್ಲಿ ಎಲ್ಲಿ ಬಂತು? ಎಚ್ಚರಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡುವ ದೃಷ್ಟಿಯು ನಿರ್ದುಷ್ಟವೆಂಬುದಕ್ಕೆ ಇದೊಂದು ಕಾರಣ. ಈ ದೃಷ್ಟಿಯ ಹಿರಿಮೆಯನ್ನು ಮನಗಾಣಿಸುವುದಕ್ಕೆ ಮತ್ತೊಂದು ವಿಷಯದಲ್ಲೂ ಇಲ್ಲಿ ತಿಳಿಸಬಹುದು. ಶಾಸ್ತ್ರಗಳಲ್ಲಿ ಧರ್ಮಾಧರ್ಮ, ಜನ್ಮಾಂತರ, ಲೋಕಾಂತರ ಮುಂತಾದ ವಿಚಾರಗಳನ್ನು ಉಪದೇಶಿಸಿ ಮನುಷ್ಯನಿಗೆ ಹೆಚ್ಚಿನ ಪುರುಷಾರ್ಥದ ಹಂಬಲವನ್ನು ಹೆಚ್ಚಿರುತ್ತದೆಯಲ್ಲ. ಈ ಶಾಸ್ತ್ರೋದ್ದೇಶವು ನೇರುವೇರು ಆಗುವುದಕ್ಕೂ ಹಚ್ಚಿರುತ್ತದೆಯಲ್ಲ. ಈ ಶಾಸ್ತ್ರೋದ್ದೇಶವು ನೆರವೇರುವುದಕ್ಕಾದರೂ ಎಚ್ಚರವಲ್ಲದೆ ಬೇರೆ ಗತಿಯುಂಟೆ? ಶಾಸ್ತ್ರವಾಗಲಿ ಸದ್ಗುರುವಾಗಲಿ ಎಚ್ಚರದಲ್ಲದೆ ನಮಗೆ ಮತ್ತೆಲ್ಲಿ ಸಿಕ್ಕಬೇಕು? ಪಾಪಾಚರಣೆಯ ಕೆಟ್ಟ ಪರಿಣಾಮವು ಪುಣ್ಯಕರ್ಮದ ಒಳ್ಳೆಯ ಪರಿಣಾಮವು ನಮಗೆ ಆಗಬೇಕಾದರೆ ಎಚ್ಚರದಲ್ಲದೆ ಮತ್ತೆಲ್ಲಿ? ಮುಮುಕ್ಷುಗಳೆಲ್ಲರೂ ಬಯಸುತ್ತಿರುವುದು ಪರಮಪುರುಷಾರ್ಥವೂ ಕೂಡ ಎಚ್ಚರದಲ್ಲಿ ನಮಗೆ ಸದ್ಗುರು ಮಾಡುವ ಉಪದೇಶದಿಂದಲೂ ಆತನ ಉಪದೇಶವನ್ನು ಅನುಸರಿಸಿ ಎಚ್ಚರದಲ್ಲಿ ನಾವು ಕೈಗೊಳ್ಳುವ ಸಾಧನೆಗಳ ಬಲದಿಂದಲೂ ಆಗಬೇಕಲ್ಲವೇ? ಹೀಗೆ ನೋಡಿದರೆ ಲೌಕಿಕ ವ್ಯವಹಾರಕ್ಕೆ ಹೇಗೋ ಹಾಗೆ ವೈದಿಕ ವ್ಯವಹಾರಕ್ಕೂ ಎಚ್ಚರದ ದೃಷ್ಟಿಯು ಅತ್ಯಂತ ಅವಶ್ಯಕವೆಂಬುದರಲ್ಲಿ ಯಾವ ಸಂಶಯವೂ ಇಲ್ಲವೆಂದಾಗುತ್ತದೆ. ಇದೆಲ್ಲ ಆಗಿರಲಿ ಅವಸ್ಥಾತ್ರಯವಾದಿಗಳಿಗಾದರೂ ಎಚ್ಚರದ ದೃಷ್ಟಿಯನ್ನು ಕೈ ಬಿಡುವುದಕ್ಕಾದೀತೇನು? ಏಕೆಂದರೆ ತತ್ವಜ್ಞಾನವನ್ನು ಮತ್ತೊಬ್ಬರಿಗೆ ಬೋಧಿಸುವುದಕ್ಕಾಗಲಿ ತತ್ವಜ್ಞಾನದ ಪ್ರಯೋಜನವನ್ನು ವ್ಯವಹಾರದಲ್ಲಿ ಜನರಿಗೆ ತೋರಿಸಿಕೊಡುವುದಕ್ಕಾಗಲಿ ಎಚ್ಚರದ ದೃಷ್ಟಿಗೆ ಅವರು ಶರಣು ಹೋಗಬೇಕಾಗುತ್ತದೆ. ತತ್ವ ವಿಚಾರ ಮಾಡುವುದು ಎಚ್ಚರದಲ್ಲಿ, ಉಪದೇಶ ಮಾಡುವುದು ಎಚ್ಚರದಲ್ಲೇ, ವಿಚಾರ ಮಾಡುವುದು ಎಚ್ಚರದಲ್ಲೇ. ಎಚ್ಚರ ಏನು ಮಾಡ್ತೀರಿ? ಹಾಗಲ್ಲದೆ ಅವರು ಎಚ್ಚರದ ದೃಷ್ಟಿಯನ್ನು ಬಿಟ್ಟರೆ ಮತ್ತೆ ಯಾವ ದೃಷ್ಟಿಯಿಂದ ತಾನೇ ನಮ್ಮೆಲ್ಲರನ್ನು ನೋಡಬೇಕು? ನಾವಾದರೂ ಯಾವ ದೃಷ್ಟಿಯಿಂದ ಅವರ ಉಪದೇಶವನ್ನು ಕೇಳಬೇಕು? ಹೀಗೆ ಯಾವ ಬಗೆಯಿಂದ ನೋಡಿದರೂ ಎಚ್ಚರದ ದೃಷ್ಟಿಯು ನಿರ್ದುಷ್ಟ, ಅಪ್ರಯೋಜನ ಎಂದು ಒಪ್ಪಬೇಕಾಗುತ್ತದೆ. ಎಚ್ಚರದ ದೃಷ್ಟಿಯಲ್ಲಿ ದೋಷವಿದೆ ಎಂಬುದು ಕೆಲವು ವಾದಿಗಳು ಜನರ ಮೇಲೆ ತಳೆದಿರುವ ಮುಂಕುಬೂದಿ ಎಂದು ಭೌತಿಕಶಾಸ್ತ್ರ, ನೀತಿಶಾಸ್ತ್ರ, ಭಕ್ತಿಶಾಸ್ತ್ರಗಳಿಂದ ಜನರಿಗೆ ಆಗುವ ಮಹಾಪ್ರಯೋಜನಗಳಿಗೆ ಇದೊಂದು ದೊಡ್ಡ ಅಡಚಣೆ ಎಂದು ತೋರುತ್ತದೆ. ಎಚ್ಚರದ ದೃಷ್ಟಿಯನ್ನು ಬಿಟ್ಟು ಅವಸ್ಥಾತ್ರಯ ದೃಷ್ಟಿ ಎಂಬ ಬೇರೊಂದು ದೃಷ್ಟಿಯಿಂದ ವಿಚಾರ ಮಾಡುತ್ತೇವೆಂಬುದು ಕೆಲವು ಹೊಸವಾದಿಗಳು ಹುಟ್ಟು ಹಾಕಿರುವ ಕಣ್ಣು ಕಟ್ಟಿನ ಗಿಡವೇ ಹೊರತು ಅದರಿಂದ ನಿಜವಾಗಿ ಯಾವ ಫಲವೂ ದೊರಕುವ ಹಾಗಿಲ್ಲ. ಆದ್ದರಿಂದ
ಯಾವ ವಾದಗಳು ಎಚ್ಚರದ ದೃಷ್ಟಿಯನ್ನು ಕೈಬಿಡುವ ಹಾಗೆ ಇಲ್ಲವಾದ್ದರಿಂದ ಅವಸ್ಥಾತ್ರಯ ಪರೀಕ್ಷೆ ಎಂಬುದು ಅಸಾಧಾರಣ ಪ್ರಕ್ರಿಯೆಯೇ ಅಲ್ಲವೆಂದು ಸಿದ್ಧವಾಗುತ್ತದೆ. ಮಾಡೋದ್ಲ ಗುರುಗಳೇ. ಹಾ ಹೋಗ್ತಾರೆ ಒಂದ್ ಗಂಟೆ ಹೋಗ್ಬಿಡಿ. ಎಚ್ಚರದ ದೃಷ್ಟಿಯ ಪರವಾಗಿ ಹೇಳಬಹುದಾದ್ದನ್ನು ನಮ್ಮ ಕೈಲಾದಷ್ಟು ಬಲವಾಗಿ ಮೇಲೆ ಕೊಟ್ಟಿರುತ್ತೇವೆ. ಅವಸ್ಥಾತ್ರಯ ಮಾರ್ಗದಲ್ಲಿ ಹೆಜ್ಜೆ ಇಡದೆ ವಿಚಾರ ಮಾಡುವ ಲೌಕಿಕರೇ ಆಗಲಿ ಶಾಸ್ತ್ರಜ್ಞರೇ ಆಗಲಿ ಎಚ್ಚರದ ದೃಷ್ಟಿಯನ್ನೇ ಗಟ್ಟಿಯಾಗಿ ಹಿಡಿದುಕೊಂಡಿರುವುದರಿಂದಲೂ ಈ ದೃಷ್ಟಿಯೇ ತತ್ವ ನಿರ್ಧಾರಣಕ್ಕೆ ಬಲವಾದ ಅಡ್ಡಿಯಾಗಿರುವುದರಿಂದಲೂ ಇದರ ಬಲಾಬಲಗಳನ್ನು ಸಾವಧಾನವಾಗಿ ಪರೀಕ್ಷಿಸುವುದು ತತ್ವ ವಿಚಾರಕರಿಗೆ ಅತ್ಯವಶ್ಯವಾಗಿರುತ್ತದೆ. ತತ್ವ ವಿಚಾರವನ್ನು ಎಲ್ಲರೂ ಎಚ್ಚರದಲ್ಲಿಯೇ ಮಾಡಬೇಕಾಗಿರುವುದೆಂದು ಅದರಿಂದಾಗುವ ಪ್ರಯೋಜನವನ್ನು ಎಚ್ಚರದಲ್ಲಿಯೇ ಪಡೆಯಬೇಕಾಗಿರುವುದೆಂದು ಆಕ್ಷೇಪದಲ್ಲಿ ಹೇಳಿದೆಯಷ್ಟೇ. ಇದೇನೋ ಸರಿಯೇ, ಏಕೆಂದರೆ ತತ್ವವನ್ನು ತಿಳಿಯದಿರುವುದೆಂಬುದು ಎಚ್ಚರದಲ್ಲಿಯೇ ಆಗಿರುವುದರಿಂದ ಅದನ್ನು ತಿಳಿದುಕೊಳ್ಳಬೇಕಾದದ್ದು ಆದರೆ ವಿಚಾರವನ್ನು ಯಾವ ದೃಷ್ಟಿಯಿಂದ ಮಾಡಬೇಕು? ಮುಖ್ಯ ವಿಷಯ. ನಾವು ಎಚ್ಚರಕ್ಕೆ ಮಾತ್ರ ಕಟ್ಟು ಬಿದ್ದವರೆಂಬ ದೃಷ್ಟಿಯಿಂದ ಮಾಡಬೇಕೆ, ಎಚ್ಚರಕ್ಕೆ ಹೊರಚಾಗಿರುವವರೆಂಬ ದೃಷ್ಟಿಯಿಂದ ಮಾಡಬೇಕೆ? ಇದು ಪ್ರಶ್ನೆ. ಎಚ್ಚರ ಸಿಕ್ಕಾಕೊಂಡು ಮಾಡ್ಬೇಕೆ, ಎಚ್ಚರ ಕೊಸಕೊಂಡು ಮಾಡ್ಬೇಕೆ? ನಾವು ಎಚ್ಚರ ಅತೀತ ಎಚ್ಚರ ಹೋಗಿರೋವರೇನು ವಿಚಾರ ಮಾಡಬೇಕು. ನಮಗೆ ಎಚ್ಚರವಾಗುವುದು ನಿಜ, ಆದರೆ ಅದರಂತೆ ನಮಗೆ ಕನಸಾಗುವುದು ನಿಜವಲ್ಲವೇ, ಆಗುವುದು ನಿಜವಲ್ಲವೇ? ಆದ್ದರಿಂದ ಅನುಭವಕ್ಕೆ ಹೊಂದಿಸಿ ನೋಡಿದರೆ ನಾವು ಎಚ್ಚರಕ್ಕಾಗಲಿ ಕನಸಿಗಾಗಲಿ ನಿದ್ರೆಗಾಗಲಿ ಕಟ್ಟು ಬಿದ್ದವರಲ್ಲ. ನಮಗೆ ಈ ಮೂರು ಅವಸ್ಥೆಗಳು ಬಂದು ಹೋಗುತ್ತಿರುವುವು. ಹೀಗಿರುವುದರಿಂದ ಈ ಮೂರು ಅವಸ್ಥೆಗಳಲ್ಲಿ ಯಾವುದಾದರೂ ಒಂದರ ಅಭಿಮಾನವನ್ನು ನಾವು ಮೊದಲೇ ಹಚ್ಚಿಕೊಂಡು ವಿಚಾರಕ್ಕೆ ಹೊರಟರೆ ತತ್ವವು ತಾನು ಇರುವಂತೆಯೇ ಹೇಗೆ ತಿಳಿದು ಬಂದೀತು? ಎಚ್ಚರ ಮಾತ್ರ ಸಿಕ್ಕಾಕೊಂಡು ವಿಚಾರ ಮಾಡಿದ್ರೆ ತತ್ವ ಸಿಗೋದೇ ಇಲ್ಲ. ನಮಗೆ ಆಗುವ ಸುಖ ದುಃಖಗಳಿಗೂ ಅಪಕಾರಗಳು ಎಚ್ಚರದಲ್ಲಿ ನಾವು ಬೆಲೆಯನ್ನು ಕೊಡುತ್ತೇವೆಂಬುದು ನಿಜ. ಆದರೆ ಇದರಿಂದ ತತ್ವಕ್ಕೇನು ಬಂತು? ನಮಗೆ ಸತ್ಯಕ್ಕೇನು ಬಂತು? ಸತ್ಯಕ್ಕೆ ವಿಶೇಷ ಇದರಿಂದ ನಮಗೆ ಬೇಕಾದದ್ದು ಯಾವುದೋ ಅದೇ ತತ್ವವೆಂದು ನಾವು ನಿರ್ಣಯಿಸಿಕೊಳ್ಳುವ ಹಾಗಿದ್ದರೆ ಎಚ್ಚರದ ದೃಷ್ಟಿಯಿಂದ ವಿಚಾರಿಸಿದ್ದೇ ತತ್ವವೆಂದು ಆದರೂ ಆದೀತು. ಆದರೆ ತತ್ವದಲ್ಲಿ ನಮಗೆ ಬೇಕಾದದ್ದು ಬೇಡವಾದದ್ದು ಇದರ ಲೆಕ್ಕವೇನೂ ಇಲ್ಲ. ಯಾವುದೋ ಹೇಗೆ ನಿಜವಾಗಿರುವುದೋ ಅದೇ ಅದರ ತತ್ವ. ಉದಾಹರಣೆಗೆ, ಎಷ್ಟೋ ಜನರಿಗೆ ಬಡತನವು ಬೇಡ, ಹಣವಂತರಾಗಿ ಸುಖವಾಗಿರಬೇಕೆಂಬುದೇ ಅವರ ಹಾರೈಕೆ. ಆದರೆ ನಿಜ ಸ್ಥಿತಿ ಹೇಗಿದೆ? ಬಹುಜನರು ಬಡವರೇ ಆಗಿರುತ್ತಾರೆ. ಈ ವಿಷಯದಲ್ಲಿ ಇದು ತತ್ವ. ನಮಗೆ ಬಡತನ ನಾವು ಬಲು ಮಂದಿ ಬಡವರೇ ಆಗಿರುವರೆಂಬುದು ತತ್ವವಲ್ಲದೆ ಹೋಗುವುದಿಲ್ಲ. ಇದರಂತೆ ಪ್ರಕೃತದಲ್ಲಿಯೂ ನಾವು ಎಚ್ಚರದಲ್ಲಾಗುವ ಸುಖ ದುಃಖಗಳಿಗೆ ವ್ಯವಹಾರದಲ್ಲಿ ಹೆಚ್ಚು ಬೆಲೆಯನ್ನು ಕಟ್ಟುತ್ತಿರಬಹುದು. ಆದರೆ ಇಷ್ಟರಿಂದಲೇ ಎಚ್ಚರದ ದೃಷ್ಟಿಯು ತತ್ವ ವಿಚಾರಕ್ಕೆ ಸಾಕೆ ಎಂದು ಹೇಳಲಾಗುವುದಿಲ್ಲ. ಎಚ್ಚರದ ಪ್ರಪಂಚವು ಎಂದೆಂದಿಗೂ ಇದ್ದಂತೆಯೇ ಇರುವುದೆಂದು, ಇದರಲ್ಲಿರುವ ವಸ್ತುಗಳು ದೇಶ ಕಾಲ ನಿಮಿತ್ತಗಳ ಕಟ್ಟುಪಾಡಿಗೆ ಒಳಪಟ್ಟಿರುವುದರಿಂದ ಅವುಗಳಿಂದ ನಮಗೆ ಆಗಬಹುದಾದ ಸುಖವನ್ನು ಹೊಂದುವುದಕ್ಕಾಗಲಿ ದುಃಖವನ್ನು ನೀಗಿಸಿಕೊಳ್ಳುವುದಕ್ಕಾಗಲಿ ಪ್ರಯತ್ನಿಸಬಹುದಾಗಿರುವುದೆಂದು ಕನಸಿನ ಪ್ರಪಂಚಕ್ಕಾಗಲಿ ಅಲ್ಲಿ ತೋರುವ ವಸ್ತುಗಳಿಗಾಗಿ ಅಂತ ಬೆಲೆಯೇನೂ ಇಲ್ಲವೆಂದು ಆಕ್ಷೇಪಕನು ಹೇಳಿರುತ್ತಾನಷ್ಟೆ. ಈ ಅಭಿಪ್ರಾಯವು ಎಚ್ಚರದ ಅಭಿಮಾನದಿಂದಲೇ ಉಂಟಾಗಿರುವುದೆಂದು ನಾವು ಮೊದಲು ನೆನಪಿಡಬೇಕು. ಏಕೆಂದರೆ ಎಚ್ಚರವಾಗಿರುವಾಗ ಎಚ್ಚರದ ಪ್ರಪಂಚದಲ್ಲಿ ನಮಗೆ ಅದೊಂದೇ ಬೆಲೆಯುಳ್ಳದ್ದೆಂಬ ಅಭಿಮಾನವಿರುವಂತೆ ಕನಸಿನ ಕಾಲದಲ್ಲಿ ಕನಸಿನ ಪ್ರಪಂಚದಲ್ಲಿಯೂ ಅಂಥ ಅಭಿಮಾನವಿದ್ದೇ ಇರುತ್ತದೆ. ಅಭಿಮಾನ ಇದ್ದೇ ಇರುತ್ತೆ. ಆಗ ಇದು ಬರಿಯ ಕನಸು ಎಂದೇನೋ ನಾವು ಅದನ್ನು ಕಡೆಗಣಿಸುವುದಿಲ್ಲ. ಕನಸು ಒಂದೊಂದು ಕ್ಷಣಕ್ಕೆ ಒಂದೊಂದು ಬಗೆಯಾಗಿ ತೋರುತ್ತಿರುವುದೆಂದು, ಅದರಲ್ಲಿ ತೋರುವ ವಸ್ತುಗಳಲ್ಲಿ ಯಾವ ಹುರುಳು ಇಲ್ಲವೆಂದು ನಾವು ಎಣಿಸುವುದು ಕೂಡ ಎಚ್ಚರದ ಕಣ್ಣಿನಿಂದ. ಎಚ್ಚರದ ಕಣ್ಣು ನೋಡಿ ಹುರುಳಿಲ್ಲ, ಒಂದ್ ಕ್ಷಣ ಅಂತಿದ್ವಿ, ಕನಸಲ್ಲಿದ್ದಾಗ ಅನ್ಸೋದೇ ಇಲ್ಲ.
ಅದನ್ನು ನೋಡಿದಾಗಲೇ ಕನಸಿನ ಕಾಲದಲ್ಲೇ ನಮಗೇನು ಹಾಗೆನಿಸುವುದಿಲ್ಲ. ಹಾಗನಿಸುವುದಿಲ್ಲ. ಇನ್ನು ಎಚ್ಚರದ ಪ್ರಪಂಚದಲ್ಲಿ ಬಹುಜನರು ನಮ್ಮಂತೆಯೇ ಇದ್ದುಕೊಂಡು ಇದರ ಬೆಲೆಯನ್ನು ಕಟ್ಟುತ್ತಿರುವುದು ಕೇಳಿಸ್ತಾ ಇಲ್ಲ. ಇನ್ನು ಎಚ್ಚರದ ಪ್ರಪಂಚದಲ್ಲಿ ಬಹುಜನರು ನಮ್ಮಂತೆಯೇ ಇದ್ದುಕೊಂಡು ಇದರ ಬೆಲೆಯನ್ನು ಕಟ್ಟುತ್ತಿರುವುದರಿಂದಲೂ ಕನಸು ನಿದ್ರೆಯು ನಮ್ಮ ಸ್ವಂತದ ಅವಸ್ಥೆಗಳಿಗಾಗಿರುವುದರಿಂದಲೂ ಅವೆರಡಕ್ಕೂ ಎಚ್ಚರದಷ್ಟು ಮೇಲ್ಮೆಯ ಸ್ಥಾನವನ್ನು ಕೊಡುವುದು ಯುಕ್ತವಲ್ಲವೆಂದು ಆಕ್ಷೇಪಕನು ಹೇಳುತ್ತಾನಲ್ಲವೇ. ಇದಕ್ಕೆ ನಾವು ಎರಡು ಬಗೆಯ ಪ್ರತ್ಯುತ್ತರವನ್ನು ಕೊಡಬಹುದು. ಎಚ್ಚರದ ಪ್ರಪಂಚವು ಬಹುಜನ ಸಾಧಾರಣವಾಗಿರುವುದೆಂಬುದು, ನಿದ್ರೆ ಕನಸುಗಳು ಹಾಗಿಲ್ಲವೆಂಬುದು ನಿಜವೆಂದೇ ಇಟ್ಟುಕೊಳ್ಳೋಣ. ಆದ ಮಾತ್ರದಿಂದ ಎಚ್ಚರಕ್ಕೆ ಹೆಚ್ಚಿನ ಸ್ಥಾನವು ಹೇಗೆ ಬಂದಿತು? ಬಹುಜನರು ಒಪ್ಪುವುದೇ ಪರಮಾರ್ಥವೆಂದು ಹೇಳುವುದಕ್ಕಾದೀತೆ? ಎಂದಿಗೂ ಆಗಲಾರದು. ಆದ್ದರಿಂದ ಎಚ್ಚರವು ಎಲ್ಲರಿಗೂ ಸಾಧಾರಣವಾಗಿರುವ ಅವಸ್ಥೆಯಿಂದಿಟ್ಟುಕೊಂಡರೂ ಅದಕ್ಕೆ ಯಾವ ಹೆಚ್ಚಿನ ಬೆಲೆಯೂ ಬರುವ ಯುಕ್ತಿ ಕೊಟ್ಟು ಸಹಜ ಅಲ್ಲ. ಅದು ಇಟ್ಕೊಂಡು ಅಷ್ಟು ಚೆನ್ನಾಗಲ್ಲ. ಅದು ಈ ಸ್ವಾಮಿ ಯುಕ್ತಿ ಆದ ಮಾತ್ರ ಎಚ್ಚರಿಕೆ ಸ್ಥಾನ ಹೇಗೆ ಬಂತು ಅನ್ನಕ್ಕೆ ಈ ಜನ ಒಪ್ಪೋದೇ ಒಂದು ಅಷ್ಟೇ ಬಿಟ್ಟು ಹೇಗಲ್ಲ ಅಂತ ಅದಕ್ಕೆ ಪ್ರೂವ್ ಕೊಡ್ಲೇ ಇಲ್ಲ. ಅಂದ್ರೆ ಇಟ್ಕೊಂಡ್ರು ಹಾಗಾಗುತ್ತೆ ಅಂದ್ರು. ಸರಿ, ಅದು ಹೇಗೆ ಅಂತ ಪ್ರೂವ್ ಮಾಡ್ಲೇ ಇಲ್ಲ. ಸುಮ್ಮನೆ ಮುಂದಕ್ಕೆ ಹೋಗ್ಬಿಟ್ರು. ಅಷ್ಟೇ. ಅದು ಬಹುಜನ ಪ್ರಮಾಣ ಇಟ್ಕೊಂಡಿದೆ ಲೋಕದಲ್ಲೇ. ಬಹುಜನ ಇದು ಮರ ಅನ್ನೋದಲ್ಲೇ ಪ್ರಮಾಣ ಅಂತ ಮರ ಅಂತ. ಬಹುಜನ ಇದನ್ನ ಇದು ಅಂತ ಹೇಳಿದ್ರೆ ಪ್ರಮಾಣ ಅಂತ ಅನ್ಕೊಂಡಿದೆ ಹೊರತು ಬಹುಜನ ಇದ್ದೇ ಪ್ರಮಾಣ. ನಾನು ಒಬ್ಬರಿಗೆ ಸಿಸ್ಕಟ್ಟಿ ಕಾಣ್ತಿದ್ರೆ ಸಿಸ್ಕಟ್ಟಿನಲ್ಲ, ಬಹುಜನ ಹೇಳಿದ್ರೆ ಒಪ್ಪೋದು. ಅರ್ಸೆಂಟ್ರಿಕ್ ಸೋಲಾರ್ ಸಿಸ್ಟಮ್ ಅಂತ ಹೇಳ್ತಿದ್ರು ಬಹುಜನರು ಹೇಳ್ತಾರೆ. ಹಂಗನ್ ಮಾತ್ರ ಪರಮಾತ್ಮ ಅಂತ ಆಗಬಾರ್ದು. ಸರಿ, ಆತ ದೃಷ್ಟಿಯನ್ನು ಕೊಡ್ಬೇಕಾಯ್ತು. ಆದರೆ ವಸ್ತುಸ್ಥಿತಿಯನ್ನು ನೋಡಿದರೆ ಎಚ್ಚರವು ಕನಸು ನಿದ್ರೆಗಳಂತೆ ನಮ್ಮ ಅನುಭವವಾಗಿರುವುದೇ ಹೊರತು ಬಹುಜನರ ಒಟ್ಟು ಅನುಭವವೇನೂ ಅಲ್ಲ. ನಾವೇ ಮುಖ್ಯ. ಎಚ್ಚರಾಗಲಿ ಕನಸಾಗಲಿ ಅವರವ್ರಿಗೆ ಹೊರತು ಎಲ್ಲರಿಗೂ ಅನುಭವ ಅಲ್ಲ. ಅದು ನಾವೇ ಕನಸು ಕಾಣಿ ನಾವೇ ಎಚ್ಚರಗೊಳ್ಳುತ್ತಿರುವುದೇ ನಮ್ಗೆ ಅನುಭವ ಆಗುತ್ತದೆ. ಮತ್ತೊಬ್ಬರು ನಿದ್ರಿಸುವುದನ್ನಾಗಲಿ ಕನಸು ಕಾಣುತ್ತಿರುವುದನ್ನಾಗಲಿ ನಾವು ಹೇಗೆ ನೇರವಾಗಿ ಎಲ್ಲಿಯಾರುವೋ ಹಾಗೆಯೇ ಮತ್ತೊಬ್ಬರು ಎಚ್ಚರವಾಗಿರುವುದೆಂಬುದನ್ನು ನಾವು ನೇರವಾಗಿ ಅರಿಯಲಾರೆವೋ. ಇದು ನಮಗೆ ಗೊತ್ತಿಲ್ಲ. ನಾವು ನೀವೇ ಎಚ್ಚರಾಗಿದ್ದೀವಿ ಅನ್ಕೊಂಡಿದ್ವಿ. ನನ್ನ ಎಚ್ಚರ ನನ್ನ ಅನುಭವ ಬರುತ್ತೆ ಹೊರತು ನಿಮ್ಮ ಎಚ್ಚರ ನನ್ನ ಅನುಭವ ಬರೋದೇ ಇಲ್ಲ. ನನ್ನ ಎಚ್ಚರವೇ ಸೇರೋದಿರೋರು ನೀವು. ನಾನು ಎಚ್ಚರವಾಗಿದ್ದಾಗ ತೋರೋರು. ನನ್ನ ಎಚ್ಚರದಲ್ಲಿ ಊಹೆ ಮಾಡೋರು ನಿಮ್ಮ ಎಚ್ಚರಾಗಿದೆ ಅಂತ. ನಿಮ್ಮ ಎಚ್ಚರ ನನ್ನ ಅನುಭವ ಬರೋದೇ ಇಲ್ಲ. ಮತ್ತೊಬ್ಬರು ನಿದ್ರಿಸುತ್ತಿರುವರೆಂದು ನಾವು ಹೇಳುವುದು ಎಚ್ಚರದಲ್ಲಿ ನಾವು ಮಾಡುವ ಊಹೆಯಿಂದ. ಅವರು ಕನಸು ಕಂಡರೆಂದು ಅವರು ಎಚ್ಚರವಾಗಿರುವವರೆಂದು ನಾವು ಎಣಿಸುವುದು ಎಚ್ಚರದಲ್ಲಿ ನಮ್ಮೊಡನೆ ಅವರು ಮಾಡುವ ವ್ಯವಹಾರದಿಂದ. ಹೀಗೆ ಮತ್ತೊಬ್ಬರ ಎಚ್ಚರ ಕನಸು ನಿದ್ರೆಗಳ ಪರೀಕ್ಷೆಯಿಂದಲೇ ನಮಗೆ ಪೂರ್ಣಾನುಭವದಿಂದ ಉಂಟಾಗಬೇಕಾದ ತತ್ವ ನಿರ್ಧಾರವು ಎಂದಿಗೂ ಆಗಲಾರದು. ಏಕೆಂದರೆ ಆಗ ನಾವು ನಮ್ಮ ನಿದ್ರೆಯನ್ನು ಕನಸನ್ನು ವಿಚಾರಿಸದೆ ಕೈಬಿಟ್ಟಂತೆಯೇ ಆಗುವುದು. ಹೀಗಿರುವುದರಿಂದ ಎಚ್ಚರದ ದೃಷ್ಟಿಯು ಅಪೂರ್ಣವೇ. ಅದರಿಂದ ಮಾಡಿದ ತತ್ವ ನಿರ್ಧಾರಣವು ನಿರ್ದಿಷ್ಟವೆಂದಾಗಲಿ ಅಬಾಧ್ಯವೆಂದಾಗಲಿ ಎಂದಿಗೂ ಆಗಲಾರದು. ಈ ಎಲ್ಲ ಕಾರಣಗಳಿಂದ ವೇದಾಂತಿಗಳು ಮಿಕ್ಕ ಶಾಸ್ತ್ರಕಾರರು ಇಬ್ಬರು ಎಚ್ಚರದಲ್ಲಿಯೇ ತತ್ವ ನಿರ್ಧಾರಣಗಳನ್ನು ಮಾಡಬೇಕಾಗಿರುವುದಾದರೂ ಮಿಕ್ಕವರೆಲ್ಲರೂ ಎಚ್ಚರವೊಂದನ್ನೇ ಮುಖ್ಯವಾಗಿಟ್ಟುಕೊಂಡು ಉಳಿದೆರಡು ಅವಸ್ಥೆಗಳನ್ನು ಎಚ್ಚರವೆಂಬ ಗಾಳಿಯ ಪಟಕ್ಕೆ ಕಟ್ಟಿದ ಬಾಲಂಗರು. ವೇದಾಂತಿಗಳು ಮಾತ್ರ ನಿಷ್ಪಕ್ಷಪಾತವಾದ ಅವಸ್ಥಾತ್ರೆಯ ದೃಷ್ಟಿಯಿಂದ ತತ್ವ ನಿರ್ಧಾರಣೆಗೆ ಹೊರಟಿರುತ್ತಾರೆ. ಈ ದೃಷ್ಟಿಯಿಂದ ವೇದಾಂತಿಗಳ ಪ್ರಕ್ರಿಯೆಯು ಅನಿತರ ಸಾಧಾರಣವೆಂದು ಹೇಳುವುದು ನಿರಾಕ್ಷೇಪಕವಾಗಿದೆ. ಸಾಕು. ಅಣ್ಣ ಏನು ಮಾತಾಡಲಿಲ್ಲ.